ಎಲ್ಲಾನು ಇಲ್ಲೇ ಓದ್ತಾ ಇದ್ರು. ಆಮೇಲೆ ಹೀಗೆ ಕಾರಣಾಂತರಗಳಿಂದ ಎಲ್ಲರೂ ಇಂಗ್ಲಿಷ್ ಮಾಧ್ಯಮದ ಕಡೆ ಒಲವು ಜನಕ್ಕೆ. ಆಮೇಲೆ ಇಲ್ಲೂ ಕೂಡ ಟೀಚರು ಇದ್ರು, ಅವರು ಮಕ್ಳು ಇಲ್ಲೂ ಇರ್ತಾ ಇದ್ರು. ನಾವು ಅವ್ರು ಮಧ್ಯಾಹ್ನ 12 ಗಂಟೆಗೆ 1 ಗಂಟೆಗೆ ಬರೋರು ಅಲ್ವಾ. ಬೆಳಿಗ್ಗೆ ಶಾಲೆ ಪ್ರಾರಂಭ ಆಗ್ಬೇಕು, ಅವ್ರು 12 ಗಂಟೆಗೆ 1 ಗಂಟೆಗೆ ಬರ್ತಾ ಇದ್ರು. ಸಹಜವಾಗಿ ಏನಾಯ್ತು, ಮಕ್ಕಳನ್ನ ಈ ಶಾಲೆಗೆ ಸೇರ್ಸೋದು ಬಿಟ್ಟು ಶಾಲೆ ಕೂಡ ಮುಚ್ಚೋಯ್ತು. ಆಮೇಲೆ ಹಳೆ ಬಿಲ್ಡಿಂಗ್ ಇದು ಯಾವಾಗ 60ಕ್ಕಿಂತಲೂ ಮುಂಚೆ ಕಟ್ಟಿದ್ದು, ಬಹಳ ಹಳೆ ಕನ್ನಡ ಆಗಿತ್ತು, ಅದೆಲ್ಲ ಶಿಥಿಲ ಆಗಿ ಎಲ್ಲ ಈಗ ಬಿದ್ದೋಯ್ತು. ಆಮೇಲೆ ಒಂದು 2 ವರ್ಷಕ್ಕೆ ಮುಂಚೆ ಇದನ್ನ ಹಳೆ ಕನ್ನಡನ್ನ ಹೊಡೆದಾಕೋದಿಕ್ಕೆ ಅನುಮತಿ ತಗೊಂಡು ಈಗ ಇದನ್ನ ಕಟ್ಟಿ ಆಗಿದೆ. ನೀವೇ ನೋಡೋದಲ್ಲ ಮೇಲ್ಗಡೆ ಒಂದು ಫಸ್ಟ್ ಫ್ಲೋರ್ ಅಲ್ಲಿ 4 ಕೊರಡಿ ಇದೆ, ಸೆಕೆಂಡ್ ಫ್ಲೋರ್ ಅಲ್ಲಿ 2 ಕೊರಡಿ ಇದೆ. ಆಮೇಲೆ ಲಾಸ್ಟ್ ಅಲ್ಲಿ ಇಲ್ಲಿ ಆಡೋ ಜಾಗ ಇಲ್ಲ ಮಕ್ಕಳಿಗೆ, ಅದರಿಂದ ಅಲ್ಲಿ ಪ್ಲೇ ಹೋಮ್ ಅಂತ ಅಲ್ಲಿ ಮಾಡಿದ್ವಿ. ಈ ಬಿಲ್ಡಿಂಗ್ ಎಷ್ಟಿದೆಯೋ, ಸೈಟ್ ಎಷ್ಟಿದೆಯೋ ಅಷ್ಟು ಕೂಡ ಮೇಲ್ಗಡೆ ಪ್ಲೇ ಹೋಮ್ ಇರುತ್ತೆ. ಅದಕ್ಕೂ ಕೂಡ ಮೇಲ್ಗಡೆ ಇದಾಕಿ ಶೀಟ್ ಹಾಕಿ ಸುತ್ತಲೂ ಗ್ರಿಲ್ ಹಾಕಿ ಮಕ್ಕಳ ಸೇಫ್ಟಿಗೆ ಅಲ್ಲಿ ಮಕ್ಕಳು ಮೇಲೆ ಆಡ್ಕೊಬಹುದು. ಆಮೇಲೆ ಬಿಸಿ ಊಟ ಮಾಡ್ಕೊಳ್ಳಿ, ಊಟ ತಿನ್ನೋದಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಇದನ್ನ ಒಂದೇ ಒಂದು ಕೊರಡಿ ಬಿಟ್ಟು ಉಳಿದಿದ್ದನ್ನೆಲ್ಲ ಬಿಸಿ ಊಟಕ್ಕೆ ಇಲ್ಲಿ ಸೇರ್ತೀವಿ. ಮತ್ತೆ ಪ್ರೇಯರು ಇಲ್ಲೇ ಮಾಡ್ಕೋಬಹುದು. ಈಗ 1 ರಿಂದ 5 ಇಲ್ಲಿ ಅವಕಾಶ ಇದೆ. ರೂಮ್ಸು ಇದೆ 1 ರಿಂದ 5 HMಗೂ ಸೇರಿ ಮಕ್ಕಳು ಓದೋದಕ್ಕೂ ರೂಮ್ಸು ಇದೆ. ಮತ್ತೆ ಮೇಲೆ ಆಟ ಆಡೋಕ್ ಜಾಗನೂ ಇದೆ, ಕೆಳಗಡೆ ಪ್ರೇಯರ್ ಮಾಡೋಕ್ಕೂ ಜಾಗ ಇದೆ. ಬಿಸಿ ಊಟ ಅದಕ್ಕೂ ಕೂಡ ಇಲ್ಲಿ ಸ್ಥಳಾವಕಾಶ. ನಮ್ಮ ಕ್ಷೇತ್ರ 23ರಲ್ಲಿ 22 ಶಾಲೆಗಳನ್ನ ಇದೇ ರೀತಿ ಹೊಸದಾಗಿ ಕಟ್ಟಿದೀವಿ ಅಥವಾ ಬಹುತೇಕ ರೆನ್ಯುವೇಷನ್ ಮಾಡಿದೀವಿ. ಈಗ 1ನೇ ಕ್ಲಾಸು ಪ್ರಾರಂಭ ಆದ್ಮೇಲೆ ಕಂಪ್ಯೂಟರ್ಸ್ ಹಾಕ್ತೀವಿ. ಆಮೇಲೆ ಟಾಯ್ಲೆಟ್ಸ್ ಎಲ್ಲ ಇದು ನೋಡಿದ್ರಲ್ಲ, ಕಾಂಪೌಂಡ್ ಇದೆ, ಬೇರೆಗಡೆ ಪ್ಲೇ ಹೋಮ್ ಇದೆ, ಅಲ್ಲಿ ಚಿಲ್ಡ್ರನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕ್ತಾರೆ. ಬಿಸಿ ಊಟನೂ ಸಹಜವಾಗಿ ಪ್ರಾರಂಭ ಆದ್ಮೇಲೆ ಅದು ಕೂಡ ಬರುತ್ತೆ. LKG UKG ಅಂತೂ ಸಫಿಷಿಯಂಟ್ ಆಗಿ ಜನ ಬರ್ತಾರೆ. ನಮ್ಮೂರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬರ್ತಾರೆ.